ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಯಾವ ರೀತಿಯಾಗಿ ಬಿಸಿಬೇಳೆಭಾತನ್ನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾಗಿ ಪ್ರೋತ್ಸಾಹಿಸಿ. ತುಂಬ ಸಿಂಪಲ್ ಟೇಸ್ಟಿಯಾಗಿ ಇರುವಂತಹ ಮನೆಯಲ್ಲಿ ಇರುವಂತಹ ತರಕಾರಿನ ಬೆಳೆಸಿ ತುಂಬ ಸಿಂಪಲ್ಲಾಗಿ ಬಿಸಿಬೇಳೆಭಾತು ಮಾಡೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಮುಕ್ಕಾಲು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ ತೊಗರಿಬೇಳೆನೂ ಸಹ ಮುಕ್ಕಾಲು ಲೋಟದಷ್ಟು ತೊಗೊಂಡಿದ್ದೀನಿ. ಈ ಎರಡನ್ನೂ ಸಹ ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ನಿಮಗೆ ಬೇಕಾಗಿರುವಂಥ ತರಕಾರಿಗಳನ್ನು ಸಹ ನೀವು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ತೊಗರಿಬೇಳೆ ಮತ್ತು ಅಕ್ಕಿನ ತೊಳೆದು ಬಿಸಿನೀರಲ್ಲಿ ಹಾಕಬೇಕು. ಅಂದರೆ ಕುಕ್ಕರಲ್ಲಿ ವಿಷಲ್ ಹೊಡಿಸ್ಬೇಕಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಬಿಸಿ ಆದ ತಕ್ಷಣ ಅಕ್ಕಿ ಮತ್ತು ಬೇಳೆನ ಹಾಕಬೇಕು. ನಾನಿಲ್ಲಿ 1 ಬೌಲಷ್ಟು ಬೀನ್ಸು, 1 ಬೌಲಷ್ಟು ಆಲೂಗೆಡ್ಡೆ, 1 ಬೌಲಷ್ಟು ಕ್ಯಾರೆಟ್, 1 ಬೌಲಷ್ಟು ನವಿಲುಗೆಡ್ಡೆ ಕೋಸನ್ನು ತೊಗೊಂಡಿದ್ದೀನಿ. ಜೊತೆಗೆ 1 ಬೌಲಷ್ಟು ಹಸಿ ಬಟಾಣಿ ಕಾಳು ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೀನಿ. ಜೊತೆಗೆ ನಿಮಗೆ ಯಾವೆಲ್ಲ ತರಕಾರಿ ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಬೋದು. ಬಟ್ ನಾನಿಲ್ಲಿ 4 ತರಕಾರಿ ಮಾತ್ರ ತೊಗೊಂಡಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಬಿಡಬೇಕು. ಇನ್ನೊಂದು ಕಡೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಬಿಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ತೊಗೊಬಿಡ್ತೀನಿ. ಜೊತೆಗೆ ಸ್ವಲ್ಪ ಸಾಸಿವೆ ಸೇರಿಸ್ಬಿಡೋಣ. ಸಾಸಿವೆ ಒಂದು 5-6 ಗೋಡಂಬಿ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ. ಮೀಡಿಯಮ್ ಫ್ಲೇಮಲ್ಲಿ ಯಾವಾಗಲೂ ಏನಾದರೂ ಹುರಿಬೇಕಾದ್ರೂ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು, ಬಿಕಾಸ್ ಸೀದೋಗ್ಬಿಡುತ್ತೆ. ಸೊ ನಾನು ಸ್ವಲ್ಪ ಬೆಳ್ಳುಳ್ಳಿ ಜೊತೆಗೆ 1-2 ಎಳೆಯಷ್ಟು ಕರಿಬೇವು ತೊಗೊಂಡಿದ್ದೀನಿ ಮತ್ತು 1 ಕ್ಯಾಪ್ಸಿಕಮ್ ಹಾಕಿದ್ದೀನಿ. ನಾನಿವತ್ತು ಹುಣಸೆಹಣ್ಣಿನ ರಸ ಹಾಕಿ ಬಿಸಿಬೇಳೆಭಾತು ಮಾಡ್ತಿರೋದು. ಯೂಶಲಿ ಯಾರೂ ಹಾಕಲ್ಲ, ಬಟ್ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ, ತುಂಬ ಟೇಸ್ಟು ಸಹ ಚೇಂಜ್ ಇರುತ್ತೆ. ಮತ್ತು 1 ಬೌಲಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತುಂಬ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ನಾನಿಲ್ಲಿ 1 ಬೌಲಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಜೊತೆಗೆ ನಾನಿಲ್ಲಿ ಒಂದು ಚಿಟಿಕೆ ಅರಿಶಿಣ ಪುಡಿ ಬೆರೆಸ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ, ಆಲ್ಮೋಸ್ಟ್ ಆಲು ತುಂಬ ಚೆನ್ನಾಗಿ ಫ್ರೈ ಆಯಿತು. ತುಂಬ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನಾನು 1 ಬೌಲಷ್ಟು ಹುಣಸೆಹಣ್ಣಿನ ರಸ ತೊಗೊಂಡಿದ್ದೀನಿ. ಹೇಳಿದ್ನಲ್ಲ, ಹುಣಸೆಹಣ್ಣಿನ ರಸ ಹಾಕಿ ಒಮ್ಮೆ ಟ್ರೈ ಮಾಡಿ ನೀವು. ನಿಮಗೂ ಸಹ ಟೇಸ್ಟು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೂ ಸಹ ತುಂಬ ರುಚಿ, ಏಕೆಂದರೆ ತರಕಾರಿಗಳನ್ನು ಚಿಕ್ಕ ಮಕ್ಕಳೆಲ್ಲ ತಿನ್ನೋದೇ ಇಲ್ಲ. ಸೊ ನಾವು ಈ ಥರ ಮಾಡೋದ್ರಿಂದ ಮಕ್ಕಳು ತಿಂದೇ ತಿಂತಾರೆ, ಚೆನ್ನಾಗಿ ಬೆಂದಿರುತ್ತಲ್ಲ. ಜೊತೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಬೇಳೆಭಾತು ಪೌಡ್ರು ತೊಗೊಂಡಿದ್ದೀನಿ. ಈ ಒಂದು ಬಿಸಿಬೇಳೆಭಾತು ಪೌಡ್ರು ನಾನು ಮನೇಲೇ ರೆಡಿ ಮಾಡಿಟ್ಟಿರುವಂಥದ್ದು. ಇನ್ ಕೇಸ್ ಯಾರಿಗಾದರೂ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಬಿಸಿಬೇಳೆಭಾತು ಪೌಡ್ರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ.
ಅದು ನನಗೆ ಅಮ್ಮ ಹೇಳಿಕೊಟ್ಟಿರುವಂತಹ ಒಂದು ಬಿಸಿಬೇಳೆಬಾತ್ ಪೌಡ್ರ್ ರೆಸಿಪಿ. ಸೊ ಇನ್ ಕೇಸ್ ಯಾರಾದರೂ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಸಿಬೇಳೆಬಾತ್ ಪೌಡ್ರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫೈನಲಿ ಗೊಜ್ಜು ರೆಡಿ ಆಯಿತು. ಬಿಸಿಬೇಳೆಬಾತ್ ಮಾಡಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ನಾವು ಆ ಒಂದು ಪೌಡ್ರನ್ನು ಮಾಡಿರುವಂಥದ್ದು. ಸೊ ಫೈನಲಿ ಬಿಸಿಬೇಳೆಬಾತ್ ಗೊಜ್ಜು ರೆಡಿ ಆಯಿತು. ಇನ್ನೇನು ಮಿಕ್ಸ್ ಮಾಡಿಬಿಡೋದಷ್ಟೇ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ತುಂಬ ಸಾಫ್ಟಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿಬಿಟ್ಟಿದೆ ಅಂತ. ಇನ್ನೊಂದು ಕಡೆ ಚೆನ್ನಾಗಿ ಬೆಂದ್ಬಿಟ್ಟಿದೆ ತರಕಾರಿಗಳನ್ನೆಲ್ಲ. ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಡ್ಬೇಕಷ್ಟೆ. ಸ್ಮ್ಯಾಶರಿಂದನೇ ಮಾಡಬೇಕು ಅಂತ ಏನಿಲ್ಲ. ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆಯಲ್ಲ, ಸೌಟಲ್ಲಿ ಒಂದು 2-3 ಸುತ್ತು ತಿರುಗಿಸಿದ್ರೆ ಸಾಕು. ಅದೇ ತುಂಬ ಚೆನ್ನಾಗಿ ಇದು ಸಾಫ್ಟ್ ಆಗಿಬಿಡುತ್ತೆ. ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಸ್ಮ್ಯಾಶ್ ಆಗಬೇಕು. ಈಗ ನಾವು ಗೊಜ್ಜು ಮಾಡಿಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಬೆರಗಿಸ್ಬಿಡೋಣ. ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಅದನ್ನು ತೊಳೆದಿರುವಂಥ ನೀರನ್ನು ಸಹ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಗಂಟುಗಳಿರಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ರುಚಿನೂ ಸಹ ಚೆನ್ನಾಗಿ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಆಯಿತು. ನಾನು ಮತ್ತೆ ಆರ್ಗ್ಯಾನಿಕ್ ಬೆಲ್ಲನ 1 ಟೇಬಲ್ ಸ್ಪೂನಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಮನೆಗಿಲ್ಲ ಅಂದರೆ ನಿಮಗೆ ಮನೇಲಿರುವಂಥ ಒಂದು ಬೆಲ್ಲನೇ ಸಹ 1 ಚಿಟಿಕೆಯಷ್ಟು ಹಾಕಿಬಿಡಬೇಕು. ತುಂಬ ಟೇಸ್ಟ್ ಇರುತ್ತೆ. ಫೈನಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಫೈನಲಿ ಬಿಸಿಬೇಳೆಬಾತ್ ರೆಡಿ. ತುಂಬ ಸಿಂಪಲ್, ಟೇಸ್ಟಿ, ಹೆಲ್ತಿ ಆ್ಯಂಡ್ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಫೈನಲಿ ಬಿಸಿಬೇಳೆಬಾತ್ ರೆಡಿ. ಇದಕ್ಕೆ ಮೇಲೆ ತುಪ್ಪ ಹಾಕಿ ಮಕ್ಕಳಿಗೆ ಕೊಡ್ಬೋದು. ತುಪ್ಪ ಹಾಕಿದ್ರೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ ಕೇಸ್ ತುಪ್ಪ ಹಾಕದೆ ಕೆಲವೊಬ್ಬರು ತುಪ್ಪನೂ ಸಹ ಲೈಕ್ ಮಾಡಲ್ಲ. ಸೊ ತುಪ್ಪ ಇಲ್ಲದೇನೂ ಸಹ ತಿಂದರೂ ತುಂಬ ಚೆನ್ನಾಗೇ ಇರುತ್ತೆ. ಯಾಕೆಂದರೆ ನಾನು ಈ ಸಾರಿ ಹುಣಸೆ ಹಣ್ಣಿನ ರಸ ಹಾಕಿ ಮಾಡಿರುವಂಥದ್ದು. ಇನ್ನೊಮ್ಮೆ ತುಂಬ ಸಿಂಪಲ್ಲಾಗಿ ಇನ್ನೊಂದು ವಿಡಿಯೋದಲ್ಲೂ ನಾನು ಹುಣಸೆ ಹಣ್ಣಿನ ರಸ ಹಾಕದೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಸಹ ತೋರಿಸ್ಕೊಡ್ತೀನಿ. ಫೈನಲಿ ಬಿಸಿಬೇಳೆಬಾತ್ ರೆಡಿ ಆಗಿದೆ. ಸಾಂಬಾರಲ್ಲೆಲ್ಲ ಮಕ್ಕಳು ತರಕಾರಿಗಳನ್ನು ಎತ್ತಿಟ್ಟು ತಿಂತಾರೆ ಅಂದಾಗ ನಾವು ಈ ರೀತಿಯಾಗಿ ಮನೇಲಿ ಯಾವ್ಯಾವ ತರಕಾರಿಗಳಿದೆ ಆ ಎಲ್ಲ ತರಕಾರಿಗಳನ್ನು ಹಾಕಿ ನಾವು ಈ ರೀತಿಯಾಗಿ ಬಿಸಿಬೇಳೆಬಾತ್ ಮಾಡೋದ್ರಿಂದ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಸೊ ನಾನು ವೀಕ್ಲಿ ಒಂದ್ಸರಿ ಮಿಸ್ ಮಾಡೋದೇ ಇಲ್ಲ. ಮಕ್ಕಳಿಗೋಸ್ಕರ ತರಕಾರಿ ತಿನ್ನಲೇಬೇಕು ಮಕ್ಕಳು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬಿಸಿಬೇಳೆಬಾತ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು. ಫೈನಲಿ ಬಿಸಿಬೇಳೆಬಾತ್ ರೆಡಿ. ತುಂಬ ಟೇಸ್ಟಿ, ಹೆಲ್ದಿ ಬಿಸಿಬೇಳೆಬಾತ್ ರೆಡಿಯಾಗಿದೆ. ನಿಮಗೆ ಇಷ್ಟವಾದಂತಹ ಒಂದು ರೆಸಿಪಿಗಾಗಿ ಹಾಗೂ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ರಜನಿ ವ್ಲಾಗ್ಸ್ ಕನ್ನಡನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.